ಅನ್ನುವಂಥದ್ದು ಕೇವಲ ಶಿಕ್ಷಣಕ್ಕೆ ಮಾತ್ರವಲ್ಲದೆ ಕೃಷಿಯಲ್ಲಿಯೂ ಕೂಡ ಮೈಲುಗೈಯನ್ನ ಸಾಧಿಸಿದ. ಕೃಷಿಯಲ್ಲಿ ವಿವಿಧ ರೀತಿಯಲ್ಲಿ ಪ್ರಯೋಗಗಳನ್ನ ಮಾಡಿ ಯಶಸ್ಸನ್ನ ಕಂಡವರು ಅನೇಕರು. ಜೊತೆಗೆ ಕೃಷಿಯಲ್ಲಿ ಖುಷಿಯನ್ನ ಕಂಡು ಕೃಷಿಯನ್ನೇ ತಮ್ಮ ಜೀವನದ ಆಧಾರವಾಗಿಸಿಟ್ಟುಕೊಂಡವರನ್ನ ನಾವು ನಮ್ಮ ಸುತ್ತಮುತ್ತಲೂ ಕಾಣ್ತೇವೆ. ಅಂತವರಲ್ಲಿ ಉಡುಪಿಯ ಹಿರಿಯಡ್ಕದ ನಿವಾಸಿಯಾದಂತಹ ಸುರೇಶ್ ನಾಯಕ್ ಕೂಡ ಒಬ್ರು. ಹಾಗಾದರೆ ಇವರ ಕೃಷಿಯ ಸಾಧನೆ ಏನು? ಇವೆಲ್ಲದರ ಕುರಿತು ನಾವಿವತ್ತು ನಿಮ್ಗೆ ಹೇಳ್ತೇವೆ. ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ತೈವಾನ್ ಕಲ್ಲಂಗಡಿ. ಸುರೇಶ್ ನಾಯಕ್ ಹಿರಿಯಡ್ಕದವರಾದ ಇವರು ವಿಶಿಷ್ಟ ತೈವಾನ್ ತಳಿಯ ಕಲ್ಲಂಗಡಿಯನ್ನ ಬೆಳೆಸಿ ಎಲ್ಲರಿಗೂ ಮಾದರಿಯಾದ ರೈತ. ಉಡುಪಿ ಜಿಲ್ಲೆಯ ಜನರು ಸದಾ ಒಂದಲ್ಲ ಒಂದು ಹೊಸ ಹೊಸ ಪ್ರಯೋಗಗಳನ್ನ ಮಾಡ್ತಿರ್ತಾರೆ. ಈ ಸಾಲಿಗೆ ಸೇರಿಕೊಂಡವರೇ ಸುರೇಶ್ ನಾಯಕ್. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳು ಬಂದ್ರೆ ಸಾಕು, ಅಬ್ಬಬ್ಬಾ ಬಿಸಿಲಿನ ತಾಪ ಹಾಗೂ ವಿಪರೀತ ಸೆಕೆ. ಈ ಬಿಸಿಲಿನ ಹೊತ್ತಿನಲ್ಲಿ ಬಾಯಾರಿಕೆಯನ್ನ ನೀಗಿಸಲು ಎಲ್ಲರಿಗೂ ನೆನಪಾಗೋದೆ ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್ ಹಾಗೂ ಇತರ ತಂಪಾದ ಪಾನೀಯಗಳು. ಆದ್ರೆ ಜ್ಯೂಸ್ ಎಂದು ಹೇಳುವಾಗ ಸಾಮಾನ್ಯವಾಗಿ ತಟ್ಟಂತ ನೆನಪಾಗೋದೆ ವಾಟರ್ ಮೆಲನ್ ಜ್ಯೂಸ್. ಕಲ್ಲಂಗಡಿ ಜ್ಯೂಸ್ ಈ ಸೆಕೆಗಾಲದಲ್ಲಿ ಕುಡಿಯಲು ಹಾಗೂ ತಿನ್ನಲು ಇಷ್ಟಪಡ್ತಾರೆ. ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿದ್ದಂತೆ ಹಾಗೂ ನೋಡಿದಂತೆ ಕಲ್ಲಂಗಡಿ ಅಥವಾ ವಾಟರ್ ಮೆಲನ್ ಎಂದರೆ ಹೊರಗೆ ಹಸಿರು ಅಥವಾ ಕಪ್ಪು ಬಣ್ಣವನ್ನ ಹೊಂದಿರ್ತದೆ. ಆದ್ರೆ ಹಿರಿಯಡ್ಕ ಸುರೇಶ್ ನಾಯ್ಕ್ರವರ ಕಲ್ಲಂಗಡಿ ಸ್ವಲ್ಪ ವಿಭಿನ್ನ. ಹೌದು, ಇವರು ವಿಶಿಷ್ಟ 3 ತಳಿಗಳ ತೈವಾನ್ ಕಲ್ಲಂಗಡಿ ಬೆಳೆಗಳನ್ನ ಬೆಳೆದು ಯಶಸ್ವಿಯಾಗಿದ್ದಾರೆ ಹಾಗೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಎರಡು 2017ರಲ್ಲಿ ಪ್ರಯೋಗ ರೀತಿಯಲ್ಲಿ 3 ಪ್ಯಾಕೆಟ್ ತೈವಾನ್ ತಳಿಯ ಕಲ್ಲಂಗಡಿ ಬೀಜವನ್ನ ತುಮಕೂರಿನಿಂದ ತರಿಸಿ ಕೃಷಿಯನ್ನ ಶುರು ಮಾಡಿದ ಇವರು ಅದರ ಫಲಿತಾಂಶವು ಅವರಿಗೆ ಒಳ್ಳೆಯ ಪರಿಣಾಮವನ್ನ ತರಿಸಿತು. ಹೀಗೆ ಶುರು ಮಾಡಿದ ತೈವಾನ್ ತಳಿಯ ಕಲ್ಲಂಗಡಿ ಕೃಷಿ ಮತ್ತೆ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಕೆಂಪು ಬಣ್ಣದ ಕಲ್ಲಂಗಡಿಗಿಂತ ಹಳದಿ ಕಲ್ಲಂಗಡಿ ಬೆಳೆಗೆ ರೋಗ ಕಡಿಮೆ ಹಾಗೂ ಖರ್ಚು ಕೂಡ ಕಡಿಮೆ ಇರೋದ್ರಿಂದ ಒಳ್ಳೆಯ ಲಾಭದಾಯಕ ಹಾಗೂ ಒಳ್ಳೆಯ ಡಿಮ್ಯಾಂಡ್ ಇರುವ ತಳಿ. ರುಚಿಯ ಬಗ್ಗೆ ಹೇಳೋದಾದ್ರೆ ತುಂಬಾ ಡಿಫರೆನ್ಸ್ ಇದೆ. ಒಳಗೆ ಹಳದಿ ಇರುವ ಕಲ್ಲಂಗಡಿ ತುಂಬಾ ರಸಭರಿತ ಹಾಗೂ ತುಂಬಾ ಸಾಫ್ಟ್ ಇದೆ, ಜೊತೆಗೆ ತುಂಬಾನೇ ಸ್ವೀಟ್ ಇದೆ ಹಾಗೂ ಐಸ್ ಕ್ರೀಮ್ ತಿಂದ ಅನುಭವ ಕೂಡ ಸಿಗುತ್ತೆ. ಹೊರಗೆ ಹಳದಿ, ಒಳಗೆ ಪಿಂಕ್ ಬಣ್ಣದ ಕಲ್ಲಂಗಡಿ ಉಳಿದ ಕಲ್ಲಂಗಡಿಗಿಂತ ಜ್ಯೂಸ್ ಕಡಿಮೆ ಆದ್ರೂ ಒಳ್ಳೆಯ ಸ್ವೀಟ್ ಇದೆ. ಇವರು ಬೆಳೆದ ಕಲ್ಲಂಗಡಿ ಒಂದೊಂದು 4 ರಿಂದ 5 ಕೆಜಿ ತೂಕ ಇರುತ್ತದೆ. ನನ್ನ ಹೆಸರು ಸುರೇಶ್ ನಾಯಕ್, ಹಿರಿಯಡ್ಕ, ಬೊಂಬರಬೆಟ್ಟು ಗ್ರಾಮ, ಉಡುಪಿ ಜಿಲ್ಲೆ ನಮ್ಮದು. ನಾವು ಇಲ್ಲಿ ಸುಮಾರು 2003ರಿಂದ ಕೃಷಿಯನ್ನು ಮಾಡ್ತಿದ್ದೇನೆ. ಆವಾಗ ಕೃಷಿ ಮಾಡುವಾಗ ನಾವು ಫಸ್ಟಿಗೆ ಭತ್ತ, ಸ್ವಲ್ಪ ತರಕಾರಿ ಎಲ್ಲ ಹಾಕ್ತಿತ್ತು. ಅದೇನಷ್ಟು ನಮಗೆ ಲಾಭದಾಯಕವಾಗಿರಲಿಲ್ಲ. ಈಗ ಸುಮಾರು ಒಂದು 2011-12 ಕಲ್ಲಂಗಡಿ ಹಾಕಲಿಕ್ಕೆ ಶುರು ಮಾಡಿದ್ದೇವೆ. ಆವಾಗ ನಾವು ಮಲ್ಚಿಂಗ್ ಪೇಪರ್ ಹಾಕ್ತಿರ್ಲಿಲ್ಲ, ನೇರ ಬಿತ್ತನೆ ಮಾಡ್ತಿತ್ತು. ಅವಾಗ ಅಷ್ಟು ಲಾಭದಾಯಕವಾಗಿ ರೋಗ ಎಲ್ಲ ಜಾಸ್ತಿ ಬರ್ತಿತ್ತು. ಆವಾಗ ನಮಗೆ ಕಲ್ಲಂಗಡಿ ಅದು ಬೇರೆ ಕಲ್ಲಂಗಡಿ ಹಾಕ್ತಿತ್ತು, ದೊಡ್ಡ ಸೈಜ್. ಮತ್ತು ಈಗ ನಾವು 2 ವರ್ಷದಿಂದ ಈ ಹಳದಿ ಕಲ್ಲಂಗಡಿ, ಹೊರಗಡೆ ಹಳದಿ ಒಳಗಡೆ ಕೆಂಪು, ಮತ್ತು ಇನ್ನೊಂದು ಹೊರಗಡೆ ಹಸಿರು ಒಳಗಡೆ ಹಳದಿ ಅಂತ ಕಲ್ಲಂಗಡಿ ಹಾಕಿದ್ದೇವೆ. ಅದು ತುಂಬ ಲಾಭದಾಯಕವಾಗಿದೆ. ಯಾಕೆ ಹೇಳಿದ್ರೆ ಅದಕ್ಕೀಗ ತುಂಬ ಬೇಡಿಕೆ ಕೂಡ ಇದೆ. ಇಲ್ಲಿಯ ಬೇಡಿಕೆಗೆ ನಮಗೆ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಹೋದ ವರ್ಷ ಯೂಟ್ಯೂಬ್ ಚಾನಲ್ ಇಂಥ ಎಲ್ಲ ಮಾಧ್ಯಮದವರ ತುಂಬ ಸಹಕಾರದಿಂದ ತುಂಬ ಪ್ರಚಾರ ಆಗಲಿಲ್ಲ. ಈ ವರ್ಷ ಈಗಲೇ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಈ ವರ್ಷ ಸುಮಾರು ಒಂದು 13 ಎಕರೆ ಈಗಾಗಲೇ ಕಲ್ಲಂಗಡಿಯ ಬೀಜವನ್ನು ಹಾಕಲಿಕ್ಕೆ ರೆಡಿ ಆಗಿದೆ ಮತ್ತು ಗಿಡ ಆಗಿದೆ. ಒಂದು ಕಡೆಯಿಂದ ಈಗ ಇನ್ನೊಂದು 5 ದಿನದಲ್ಲಿ ಕಟಾವು ಬರ್ತದೆ. ಇನ್ನು ಉಳಿದದ್ದು
ಅಷ್ಟು ಇದೇ ರೀತಿ ಬೇರೆ ಬೇರೆ 10-15 ದಿನ ಗ್ಯಾಪಲ್ಲಿ ಎಲ್ಲವೂ ಕಟಾವು ಬರ್ತಾ ಇದೆ. ಹಾಗೆ ನಮಗೆ ಇದು ಈಗ ತುಂಬ ಲಾಭದಾಯಕವಾಗಿದೆ. ಅದೇ ರೀತಿ ಬೇರೆ ಬೇರೆ ಅಲಸಂಡೆ ಇರ್ಬೋದು, ಮುಳ್ಳು ಸೌತೆ ಇರೋದು, ಹರಿವೆ, ಮೂಲಂಗಿ, ಸೌತೆ, ಬೇರೆ ಬೇರೆ ತರಕಾರಿ ಮಾಡ್ತೇವೆ. ಇದೆಲ್ಲವೂ ಈಗ ಲಾಭದಾಯಕವಾಗಿದೆ. ಇದೇನು ಟ್ರೈನಿಂಗ್ ಇಲ್ಲ, ನಾವು ನಮ್ಮಷ್ಟಕ್ಕೆ ಬೇರೆ ಹೇಗೆ ಕಲ್ಲಂಗಡಿ ಮಲ್ಚಿಂಗ್ ಪೇಪರಲ್ಲಿ ಹಾಕ್ತಿತ್ತ ಅದೇ ರೀತಿ ಹಾಕಿದ್ದೇವೆ. ನಮಗೆ ಅದರ ಗುಣ ನಮಗೆ ಗೊತ್ತಾಗಿದ್ದು ಹೋದ ವರ್ಷ ಅದು ಕಟಾವಿಗೆ ಬಂದಾಗ ಹಳದಿ ಕಲ್ಲಂಗಡಿ ತಿನ್ನುವಾಗ ಹೊರಗಡೆ ಹಸಿರು ಒಳಗಡೆ ಹಳದಿ ಇದ್ದ ಕಲ್ಲಂಗಡಿ ಕಟ್ ಮಾಡಿ ನೋಡುವಾಗ ಅದು ಕಟ್ ಮಾಡುವಾಗಲೇ ಅದರಲ್ಲಿ ಜ್ಯೂಸ್ ಇಳಿತಿತ್ತು. ಅಂದರೆ ಅಷ್ಟು ಚೆನ್ನಾಗಿದೆ ತಿನ್ನಲಿಕ್ಕೆ, ಮೆದುವಾಗಿ ತುಂಬ ತಿನ್ನಲಿಕ್ಕೆ, ಅಷ್ಟು ಹಲ್ಲಿಲ್ಲದವರು ತಿನ್ನಬಹುದು, ಆ ರೀತಿ ಇದೆ ಅದು. ಇನ್ನೊಂದು ಕಲ್ಲಂಗಡಿ ಹೊರಗಡೆ ಹಳದಿ ಒಳಗಡೆ ಕೆಂಪು ಇದೆ, ಅದು ಕೂಡ ಹಾಗೆ ಅಷ್ಟು ರುಚಿ ಇದೆ. ಅದರಲ್ಲಿ ರಸ ಕಮ್ಮಿ ಮತ್ತು ಇದು ಸ್ವೀಟ್ ಜಾಸ್ತಿ ಇದೆ ಅದು. ಮತ್ತು ಇನ್ನೊಂದು ಕಲ್ಲಂಗಡಿ ಕೂಡ ಹಾಕಿದೆ ಅದರೊಟ್ಟಿಗೆ, ಹೊರಗಡೆ ಕಪ್ಪು ಒಳಗಡೆ ಕೆಂಪು, ಮಾಮೂಲಿ ಕಲ್ಲಂಗಡಿಯೂ ಹಾಕ್ತೇವೆ ನಾವು. ಅದರಲ್ಲಿ ಹಳದಿ ಕಲ್ಲಂಗಡಿ ಹೊರಗಡೆ ಹಳದಿ ಮತ್ತು ಒಳಗೆ ಹಳದಿ ಕಲ್ಲಂಗಡಿ ತುಂಬ ಸ್ವೀಟ್ ಇದೆ, ಅಷ್ಟು ತುಂಬ ಬೇಡಿಕೆ ಕೂಡ ಇದೆ, ಇಲ್ಲಿ ತುಂಬ ಬೇಡಿಕೆ ಇದೆ ಅದಕ್ಕೆ. ಇದನ್ನು ನಮಗೆ ತುಮಕೂರಿನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಒಬ್ಬರು, ಅವರು ಕಳಿಸಿದ್ದಾರೆ ನಮಗೆ. ಅವರು ಬೀಜವನ್ನು ಕೊಡ್ತಾರೆ ಮತ್ತು ವಿಶೇಷವಾಗಿ ಅವರೇನು ಮಾಹಿತಿ ಕೊಡೋದಿಲ್ಲ. ನಾವು ನಮ್ಮ ಮಾಹಿತಿಯಲ್ಲಿ ನಮ್ಮ ಉಡುಪಿ ಇದು ಬ್ರಹ್ಮಾವರ KVK ಇದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆಯಲ್ಲ, ಧನಂಜಯ್ ಮತ್ತು ಚೈತನ್ಯ ಮತ್ತು ಅವರ ತಂಡ ಬಂದು ಇಲ್ಲಿ ನಮಗೆಲ್ಲ ಮಾಹಿತಿ ಕೊಡ್ತಾ ಇದ್ದರು. ಮತ್ತು ಅವರಿಗೆ ಫೋನ್ ಮಾಡಿ ಕೇಳ್ತೇವೆ ಎಲ್ಲ ಮಾಹಿತಿಯನ್ನು. ನಾವು ಸ್ವಲ್ಪ ಇಲ್ಲಿ ಹಿರಡ್ಕದಲ್ಲಿ ಬೇರೆ ಬೇರೆ ಅಂಗಡಿ ಕೊಡ್ತೇವೆ. ಕಲ್ಲಂಗಡಿ ಅಂತೂ ನಮ್ಮ ಅಂಗಡಿಯಲ್ಲೇ ಮಾರ್ತೇವೆ. ನಮ್ಮ ಅಂಗಡಿಯಲ್ಲೇ ಹೋದ ವರ್ಷ ಕೂಡ ಒಂದು ಕೃಷಿ ಮೇಳ ಆಗಿತ್ತು. ನಮ್ಮ ತಂಡದ ಹಿರಡ್ಕದವರು ನಟರಾಜ್ ಹೆಗ್ಡೆ ಇವರ ನೇತೃತ್ವದಲ್ಲಿ ಒಂದು ಕೃಷಿ ಮೇಳ ಮಾಡಿತ್ತು. ಅದರಲ್ಲಿ ತುಂಬ ನಮ್ಮ ಕಲ್ಲಂಗಡಿ ಕೃಷಿ ಮೇಳದಲ್ಲಿ ದೊಡ್ಡ ಒಂದು ಜನ ಸಹಕಾರ ಕೊಟ್ಟದಂದರೆ ಕಲ್ಲಂಗಡಿಗೆ ಸಿಕ್ಕಾಬಟ್ಟೆ. ಅಂದರೆ ಒಂದೇ ದಿನ ನಾವು ಸುಮಾರು ಒಂದು 10 ಟನ್ ಕಲ್ಲಂಗಡಿ ಮಾರಿದ್ದೇವೆ ಕೃಷಿ ಮೇಳದಲ್ಲಿ, ಒಂದು 3 ದಿನದಲ್ಲಿ. ಹಾಗೆ ಈ ನಮ್ಮ ಕಲ್ಲಂಗಡಿ ನಮ್ಮ ಅಂಗಡಿಯಲ್ಲೇ ಹೋಗ್ತೇವೆ. ಸ್ವಲ್ಪ ಅಂಗಡಿಯಲ್ಲಿ ಬೇಡಿಕೆ ಇದೆ, ಜಾಸ್ತಿ ಇದ್ದರೆ ಬೇರೆ ಅಂಗಡಿ ಕೊಡ್ತೇವೆ ನಾವು. ಮಾಹಿತಿ ಅವ್ರಿಗೆ ಏನೇನು ಬೇಕು ಎಲ್ಲವನ್ನು ಈಗಾಗಲೇ ನಮಗೆ ತುಂಬ ಜನ ಮಾಹಿತಿ ಕೇಳ್ತಾರೆ, ನಾವು ಅವರಿಗೆ ಕೊಡ್ತೇವೆ, ಇನ್ನೂ ಕೂಡ ಕೊಡ್ತೇನೆ. ಉದಾಹರಣೆಗೆ ಇಲ್ಲೇ ಇದು ಸಾಧಾರಣ ನಮ್ಮ ಗದ್ದೆ ಪಕ್ಕದಲ್ಲೇ ಒಂದು 20 ವರ್ಷ ಹಡಿಲಿತ್ತೇನ, ಈ ವರ್ಷ ಭತ್ತ ಮಾಡ್ತಿದ್ದಾರೆ. ಅದೇ ರೀತಿ ಪಕ್ಕದಲ್ಲಿ ಕೂಡ ರೈತರು ಈಗ ತರಕಾರಿ ಎಲ್ಲ ಬೆಳೀತಾ ಇದ್ದಾರೆ. ಹಾಗೆ ಇನ್ನು ಮುಂದೆ ಯಾರು ಬಂದರೂ ನಮ್ಮ ಸಹಕಾರ ಇದೆ ಅದಕ್ಕೆ ಫುಲ್ಲು, ನಾವೇನು ಸಹಕಾರ ಕೊಡೋದಿಲ್ಲ. ನಮ್ಮಿಂದ ಆದಷ್ಟು ಫೋನಲ್ಲಿ ಕೊಡ್ತೇವೆ, ಜಾಸ್ತಿ ನಮಗೆ ಮಾಹಿತಿ ಇದ್ದಷ್ಟು ಕೊಡ್ತೇವೆ ಅಷ್ಟೇ. ಅಂಗಡಿ ಅದೇ ಮುಳ್ಳು ಸೌತೆ ಇಬ್ಬಡ್ಲ ಹಾಕಿದ್ದೇವೆ ಈ ಸಲ, ಹೊಸ ವೆರೈಟಿ. ಅದು ನಮಗೆ ಪರಿಚಯ ಮಾಡಿಕೊಟ್ಟದ್ದು ಶ್ರೀಪಾಡ್ರಿ ಅವರ ಒಂದು ಹಾಕಲೇಬೇಕೆನ್ನುವ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಸಲ ಇಬ್ಬಡ್ಲ ಹಾಕಿದ್ದೇವೆ. ಅದು ಕೇರಳ ವೆರೈಟಿ, ಕೇರಳದಿಂದ ತರಿಸಿದ್ದು. ಅದು ಈಗಾಗಲೇ 40 ದಿನಕ್ಕೆ ಕಟಾವು ಬಂದಿದೆ. ನಮಗೆ ಅದಕ್ಕೂ ತುಂಬ ಲಾಭದಾಯಕ ಕಾಣ್ತದೆ. ಯಾಕೆ ಹೇಳಿದರೆ 40 ದಿನದಲ್ಲಿ ತರಕಾರಿ ಹಣ ಹಾಕಿ ಹಣ ತೆಗಲಿಕ್ಕೆ ಅಷ್ಟು ಸುಲಭದಲ್ಲಿ ಯಾವುದೂ ಇಲ್ಲ. 40 ದಿನದಲ್ಲೇ ಕಟಾವು ಬಂದಿದೆ. ನಮಗೆ ಫಸ್ಟಿಗೆ ಸ್ವಲ್ಪ 4 ದಿನ ಚಳಿ ಇದ್ದ ಕಾರಣ ಬೇಡಿಕೆ ಕಡಿಮೆ ಇತ್ತು. ಈಗ 2 ದಿನದಿಂದ ತುಂಬ ಬೇಡಿಕೆ ಬರ್ತಾ ಇದೆ ಅದಕ್ಕೆ. ಈಗ ರೇಟು ಕೂಡ ಒಳ್ಳೆಯದು, ಕಿಲೋಕ್ಕೆ 60 ರೂಪಾಯಿ ಇದೆ ಅದಕ್ಕೆ. ಸುಮಾರು 12 ಎಕರೆಯಲ್ಲಿ ಕಲ್ಲಂಗಡಿಯನ್ನ ಹಾಕಿದ್ರು. 3 ಎಕರೆ ಜಾಗದಲ್ಲಿ ಬೇರೆ ಬೇರೆ ತರದ ತರಕಾರಿಗಳನ್ನ ಸುರೇಶ್ ನಾಯ್ಕ್ರವರು ಬೆಳೆಸಿದ್ದಾರೆ. ಮನೆಯವರ ಸಹಕಾರ, ಕೆಲಸದವರ ಸಹಕಾರದಿಂದ ಇಂದು ಸುರೇಶ್ ನಾಯಕ್ ಯಶಸ್ವಿ ಕೃಷಿಕರಾಗಿ ಬೆಳೆದು ನಿಂತಿದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಗದ್ದೆಗೆ ಬಂದು ಹೋಗ್ತಾರೆ. ತಮ್ಮ ಸಮಯವನ್ನ ಹೆಚ್ಚಾಗಿ ಗದ್ದೆಯಲ್ಲಿ ಕಳೆಯುತ್ತೇನೆ ಎಂಬುದಾಗಿ ಸುರೇಶ್ ನಾಯ್ಕ್ರವರು ಹೇಳ್ತಾರೆ. ಸುರೇಶ್ ನಾಯ್ಕ್ರವರ ಅದ್ವಿತೀಯ ತೈವಾನ್ ತಳಿಯ ಕಲ್ಲಂಗಡಿ ಬೆಳೆದ ರೀತಿ ಮತ್ತು ಅವರು ಯಶಸ್ಸನ್ನ ನೋಡಿ ಪ್ರಭಾವಿತರಾದ ನೆರೆಹೊರೆಯವರು ತಮ್ಮ ನೆಲದಲ್ಲಿ ಥೈಲ್ಯಾಂಡ್ ಕಲ್ಲಂಗಡಿ ಕೃಷಿಯನ್ನ ಮಾಡಲು ಪ್ರಾರಂಭಿಸಿದ್ರು. ಸುರೇಶ್ ನಾಯ್ಕ್ರವರು ಕೂಡ ಇವರಿಗೆ ತಳಿಯ ಬಗ್ಗೆ ಸಲಹೆ ಮತ್ತು ಮಾಹಿತಿಯನ್ನ ನೀಡಿ ಸಾಥ್ ನೀಡಿದ್ದಾರೆ. ನನ್ನ ಹೆಸರು ಜಗದೀಶ್. ನಾನು ಇಲ್ಲಿ ಇವರದ್ದು ವಾಟರ್ ಮಿಲನ್ ಇದು ಪ್ಲ್ಯಾಂಟ್ ನೋಡಿ ನಾನು ಸ್ವಲ್ಪ ಒಂದು ಅರ್ಧ ಎಕರೆ ಹಾಕಿದ್ದೇವೆ. ಮತ್ತು ಇನ್ನೊಬ್ಬರು ನಮ್ಮ ಹಿರಿಯರೊಬ್ಬರು ಹಾಕಿದ್ದಾರೆ ಈ ಕಲ್ಲಂಗಡಿಯನ್ನು. ಒಟ್ಟಿಗೆ ನಾವು ಹಾಕ್ತಾ ಇದ್ದೇವೆ. ಮತ್ತು ಇವ್ರದ್ದು ತುಂಬ ವರ್ಷದಿಂದ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ನೋಡಿ ಸ್ವಲ್ಪ ನಾವು ಹಾಕಿದ್ದೇವೆ. ಮತ್ತು ಕೃಷಿಯಲ್ಲಿ ತುಂಬ ಆಸಕ್ತಿ ಇರುವುದರಿಂದ ಇದು ನಮಗೆ ಒಂದು ಸ್ವಲ್ಪ ಇನ್ನೂ ಮಾಡಬೇಕು, ಒಂದ್ಸರಿ ಮಾಡಿ ಮತ್ತೆ ಜಾಸ್ತಿ ಮಾಡುವಂತ ಇದೆ. ನನ್ನ ಹೆಸರು ಗೋಪಾಲ್ ಪ್ರಭು ಹಿರಿಯಡ್ಕ, ಮೈಕ್ಕಳದಲ್ಲಿ
ಇರೋದು. ನಾವು ಬೇಸಾಯ ಮಾಡಿ ಕೆಲವು ವರ್ಷ ಆಯಿತು, ಅದರಿಂದ ನಮಗೇನು ಲಾಭ ಕಾಣಲಿಲ್ಲ. ಈಗ ಬಚ್ಚಂಗ ಎಲ್ಲ ಹಾಕ್ತಾ ಇದ್ದೇವೆ. ಸುರೇಶರ ಅವ್ರದ್ದು ನೋಡಿ ನಾವು ಎಲ್ಲ ಬಚ್ಚಂಗ ಎಲ್ಲ ಹಾಕಲಿಕ್ಕೆ ರೆಡಿ ಮಾಡಿದ್ದೇವೆ. ಸ್ವಲ್ಪ ಮಾಡ್ತಾ ಇದ್ದೇವೆ ಮತ್ತು ಅವರು ಸಹ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಕಲ್ಲಂಗಡಿ ಮತ್ತು ಇದು ಹರಿವೆ ಮೂಲಂಗಿ ಇದೆಲ್ಲ ಹಾಕಿದ್ದಾರೆ. ಈಗ ಸೌತೆ ಮುಳ್ಳು ಸೌತೆ ಹಾಕಿದ್ದಾರೆ, ಭಾರಿ ಒಳ್ಳೆಯ ಬೆಳೆ ಬರ್ತಾ ಉಂಟು ಅದರಲ್ಲಿ. ಆದ್ದರಿಂದ ನಾವು ಸಹ ಸ್ವಲ್ಪ ಹಾಕ್ತಾ ಇದ್ದೇವೆ. ಬೇಸಾಯದಲ್ಲಿ ನಮಗೇನು ಪ್ರಯೋಜನ ಆಗಲಿಲ್ಲ. ಸುರೇಶ್ ನಾಯ್ಕ್ರವರು ಕಲ್ಲಂಗಡಿ ಮಾತ್ರ ಅಲ್ಲದೆ ವಿವಿಧ ಮಿಶ್ರ ತರಕಾರಿ, ಹಣ್ಣು ಹಂಪಲುಗಳನ್ನ ಬೆಳೆಸುತ್ತಿದ್ದಾರೆ. ಮಸ್ಕ್ ಮೆಲನ್, ಚಿಪಟ್, ಮಾವು, ಹಲಸು, ಸೌತೆ, ಮುಳ್ಳು ಸೌತೆ, ಅಲಸಂಡೆ, ಬೂದು ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ, ಕೆಂಪು ಸೊಪ್ಪು, ಮೂಲಂಗಿ, ಭತ್ತ ಮುಂತಾದ ಹಲವು ರೀತಿಯ ಮಿಶ್ರ ತರಕಾರಿ, ಹಣ್ಣು ಹಂಪಲುಗಳನ್ನ ಬೆಳೆಸುತ್ತಿದ್ದಾರೆ. ಕೃಷಿ ಭೂಮಿಯಲ್ಲಿ ನವಿಲುಗಳ ಕಾಟ ಹೇರಳವಾಗಿದ್ದು, ಕೇವಲ ಸಸಿಯನ್ನ ಕಾಪಾಡಲು 2 ಜನರನ್ನ ಕೂಡ ನೇಮಿಸಿದ್ದಾರೆ. ಅವರು ಬೆಳಗ್ಗೆಯಿಂದ ಸಂಜೆಯವರೆಗೆ ನವಿಲುಗಳ ಕಾಟ ತಡೆಯಲು ಕಾವಲು ಕುಳಿತಿರ್ತಾರೆ. ಕ್ರಿಮಿಕೀಟ ತೊಂದರೆಯನ್ನ ನಿಭಾಯಿಸಲು ಇವರು ಎಲ್ಲೆಡೆ ಗಮ್ ಶೀಟ್ ಅನ್ನ ಅಳವಡಿಸಿದ್ದಾರೆ. ಸುಮಾರು ಒಂದು 12 ಎಕರೆಯಲ್ಲಿ ಕಲ್ಲಂಗಡಿ ಹಾಕಿದ್ದೇವೆ. ಮತ್ತೊಂದು 3 ಎಕರೆ ಆಗುವಷ್ಟು ಜಾಗದಲ್ಲಿ ತರಕಾರಿ ಹಾಕಿದ್ದೇವೆ ಬೇರೆ ಬೇರೆ. ಅದು ಕೂಡ ಕರ್ಬೂಜ ಇರ್ಬೋದು, ಮಸ್ಕ್ ಮೆಲನ್ ಇರ್ಬೋದು, ಅಥವಾ ಅದೇ ಇಬ್ಬುಡ್ಲ, ಅವು ಜ್ಯೂಸ್ ಐಟಮ್ಮೇ 3 ವೆರೈಟಿ ಹಾಕಿದ್ದೇವೆ. ಆ ವೆರೈಟಿಯಲ್ಲಿ ನೀರಿನಿಲ್ಲ. ಸುವರ್ಣ ನದಿಯಲ್ಲಿ ಈಗ ಈ ಸಲ ಮೊನ್ನೆ ಎಲ್ಲ ಮಳೆ ಬಂದು ಹರಿತಾ ಇದೆ. ಈಗ ನಾವು ಕರೆಂಟ್ ಅವರು ನಗರಸಭೆಯವರು ಇದು ಮಾಡುವವರೆಗೆ ನಾವು ಸುವರ್ಣ ನದಿ ನೀರು ತೆಗಿತೇವೆ. ಇಲ್ಲದಿದ್ದರೆ ನಮ್ಮ ಸ್ವಂತ ಬೋರ್ವೆಲ್ ಇದೆ, ಅದರಿಂದ ನೀರು ತೆಗಿತೇವೆ. ಹೆಂಡತಿ ಮಕ್ಕಳು, ಈಗ ಮಕ್ಕಳು ಶಾಲೆಗೆ ಹೋಗಿ ಬಂದು ಗದ್ದೆಯಲ್ಲಿ ಗಿಡ, ಅದು ನಮ್ಮಲ್ಲಿ ದೊಡ್ಡ ಸಮಸ್ಯೆ ಏನಂತ ನವಿಲಿನ ಕಾಟ ಇದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು 10 ಗಂಟೆ ತನಕ ಗಿಡಗಳು ಕಾಯಬೇಕು ನಾವು, ಇಲ್ಲದಿದ್ದರೆ ಅದು ನವಿಲುಗಳು ಕಿತ್ತು ತೆಗಿತೇವೆ. ಮನೆಯ ಹೆಂಡತಿ ಕೂಡ ಅಂಗಡಿಯಲ್ಲಿದ್ದಾರೆ, ಅವರು ಪಾರ್ಟ್ ಟೈಮ್ ನಮಗೆ ಅಂಗಡಿ ಅಥವಾ ಇಲ್ಲಿ ಗದ್ದೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿ ಇಷ್ಟು ಇವತ್ತು ಬೆಳೆಸಲಿಕ್ಕೆ ಆಗ್ತದೆ. ಮತ್ತು ನಮ್ಮ ಕೂಲಿ ಕಾರ್ಮಿಕರು ಕೂಡ ಸಹಕಾರ ಇದ್ದ ಕಾರಣ ಆಗ್ತಾ ಇದೆ. ನಮ್ಮಲ್ಲಿ ಈಗ ಕಲ್ಲಂಗಡಿ ಬೀಜ ಹಾಕುವ ಹೊತ್ತಿಗೆಲ್ಲ 10 ಜನ ಇರ್ತಾರೆ, ಆ ನಂತರ 4 ರಿಂದ 5 ಜನ ಇರ್ತಾರೆ. ನಮಗೆ ಏನಂತ ಹೇಳಿದರೆ 3 ಕಡೆ ಕಲ್ಲಂಗಡಿ ಹಾಕಿದರೆ ಗಿಡ ಕಾಯಲಿಕ್ಕೆ 3 ಜನ ಬೇಕು. ಅವ್ರಿಗೆ ಬೇರೆ ಏನು ಕೆಲಸ ಇರುವುದಿಲ್ಲ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ನವಿಲು ಕಾಯೋದು, ಸಾಯಂಕಾಲ 3 ರಿಂದ 6 ಗಂಟೆ ತನಕ ನವಿಲು ಕಾಯಲಿಕ್ಕೆ ಬಿಡಬೇಕು 3 ಜನವನ್ನು 3 ಕಡೆಯಲ್ಲಿ. ಹಾಗಾಗಿ ನಾವು ಕೃಷಿ ಉಳಿಸ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಮ್ಮ ಇಷ್ಟವರೆಗೆ ನಾಶ ಆಗ್ತಿತ್ತು ನವಿಲುಗಳಿಂದ. ನಾವು ಬೆಳಿಗ್ಗೆ ನಮ್ಮ ಕೆಲಸದವರು ನವಿಲುಗೆಲ್ಲ ಕಾಯುವವರು ಬೆಳಿಗ್ಗೆ ಬೇಗ ಬರ್ತಾರೆ, ಮತ್ತು ಕೂಲಿ ಕಾರ್ಮಿಕರೆಲ್ಲ 8 ಗಂಟೆಗೆ ಬರ್ತಾರೆ. ನಾನಂತೂ ಬೆಳಿಗ್ಗೆ ಎದ್ದು ಕೂಡಿಸಿದ ಗದ್ದೆಗೆ ಬರ್ತೇವೆ. ನಾವು ಎಲ್ಲ ಕಡೆ 5:30 ಮಾರ್ಕೆಟಿಗೆ ಹೋಗಿ 7 ಗಂಟೆ ನಂತರ ಗದ್ದೆ ಹತ್ತಿರವೇ ಇರ್ತೇವೆ ಜಾಸ್ತಿಯಾಗಿ. ಆ ನಂತರ ಸ್ವಲ್ಪ ಅಂಗಡಿಗೂ ಹೋಗ್ತೇವೆ ಸಾಯಂಕಾಲ ಹೊತ್ತಿಗೆ. ಅಷ್ಟು ಆ ಹೊತ್ತಿಗೆ ನಮ್ಮ ಹೆಂಡತಿ ನೋಡ್ಕೊಳ್ತಾ ಇದ್ದಾರೆ ಅಂಗಡಿ. ಆನಂತರ ನಾವು ಇಲ್ಲಿ ಗದ್ದೆಗೆ ಜಾಸ್ತಿ ಇರೋದು. ಗದ್ದೆಯಲ್ಲಿ ಇಲ್ಲದಿದ್ದರೆ ಇದು ನಮಗೆ ದಿನವಾದ ಗಿಡದ ಏನಾದರೆ ಸಮಸ್ಯೆ ಇದೆಯಾ ಹಾಗೆ ನೋಡ್ತಾ 3 ಕಡೆಯಲ್ಲಿ ಗದ್ದೆ ಹತ್ತಿರವೇ ಇರ್ತೇವೆ. ಅಲ್ಲ, ನಾವು ಈ ರೀತಿ ಕೃಷಿ ಮಾಡಿ ಅಂತಲೇ ಹೇಳ್ತೇವೆ. ಯಾಕೆ ಹೇಳಿದರೆ ಇದು ಲಾಭದಾಯಕವಾಗಿದೆ. ಯಾಕೆ ಹೇಳಿದರೆ ಇವತ್ತು ಕಲ್ಲಂಗಡಿ ಹೊಸ ಇಬ್ಬಡ್ಲ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಕರ್ಬೂಜ ಇರ್ಬೋದು, ಅಥವಾ ತುಂಬ ಈಗ ತಿನ್ನುವವರ ಸಂಖ್ಯೆ ಏನಿದೆ ಅಂತ ಉಡುಪಿ ಜಿಲ್ಲೆಯಲ್ಲಿ ಹೇಳಿದರೆ 100% ಜನರಿಗೆ ತಿನ್ನಲಿಕ್ಕೆ ಎಲ್ರಿಗೂ ಬೇಕು. ಆದರೆ ಬೆಳೆಸುವವರು ಇರೋದು ಕೆಲವೇ ಜಾಗದಲ್ಲಿ ಮಾತ್ರ. ಆದರೆ ನಮ್ಮದು ಏನಂತೇಳಿ ಉಡುಪಿ ಜಿಲ್ಲೆಯಲ್ಲಿ ಬೆಳೆದ ತರಕಾರಿ ಉಡುಪಿ ಜಿಲ್ಲೆಗೆ ಸಾಕಾಗೋದಿಲ್ಲ. ಹೊರಗಡೆಯಿಂದ ಬಂದು ನಮಗೆ ಏನಿಂದ ಮಾರ್ಕೆಟ್ ಸಮಸ್ಯೆ ಆಗ್ತದೆ ವಿನ ನಮ್ಮಲ್ಲಿ ಬೆಳೆದ ತರಕಾರಿಗೆ ಮಾರ್ಕೆಟ್ನ ಸಮಸ್ಯೆ ಇಲ್ಲ. ಒಳ್ಳೆ ರೇಟ್ ದರ ಇದೆ ಈಗ 1-2 ವರ್ಷದಿಂದ. ಹಾಗಾಗಿ ನಾವು ಯಾರು ಬೆಳೀತಾರೆ ಅವ್ರಿಗೆ ನಮ್ಮ ಫುಲ್ಲು ಸಹಕಾರ ಇದೆ. ಯಾರು ಬೆಳೀತಾರಾದ್ರೆ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ವ್ಯವಸ್ಥೆ ಮಾಡ್ತೇನೆ ಅವರಿಗೆ. ಹಳದಿ ಬಣ್ಣದ ಕಲ್ಲಂಗಡಿ ಕಂಡಾಗ ಎಲ್ಲರ ಊಹೆ ಇದು ನ್ಯಾಚುರಲ್ ಬಣ್ಣ ಅಲ್ವಾ, ಇವರು ಯಾವುದೋ ರಾಸಾಯನಿಕ ಬಣ್ಣ ಬಳಸಿದ್ದಾರೆ ಎಂದು ಹೇಳುವುದು ಉಂಟು. ಆದರೆ ಈ ಹಳದಿ ಬಣ್ಣದ ಕಲ್ಲಂಗಡಿ ನ್ಯಾಚುರಲ್ ಬಣ್ಣವಾಗಿದ್ದು ಯಾವುದೇ ರೀತಿಯ ಕೆಮಿಕಲ್ ಕೂಡ ಬಳಸಿಲ್ಲ. ಹಾಗೂ ಅಲ್ಲಿನ ವಾತಾವರಣಕ್ಕೆ ಇದು ಒಳ್ಳೆ ಸೂಕ್ತವಾದ ಬೆಳೆ. ನೀರಿನ ವಿಚಾರಕ್ಕೆ ಬಂದ್ರೆ ಇವರು ವಾರಕ್ಕೆ ಕೇವಲ 1 ಸಲ ನೀರನ್ನ ನೀಡ್ತಾರೆ.
ಕಲ್ಲಂಗಡಿಯ ಕೃಷಿಯು ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಿ ಫೆಬ್ರವರಿ ತಿಂಗಳಲ್ಲಿ ಕೊಯ್ಯಲು ಬರುತ್ತೆ. ಇವರು ಬೆಳೆದ ಎಲ್ಲ ಹಣ್ಣು ಹಂಪಲುಗಳನ್ನು ಹಿರಿಯಡ್ಕ ರಾಮ ಮಂದಿರದ ಎದುರು ಇರುವ ತಮ್ಮ ಸ್ವಂತ ಅಂಗಡಿಯಲ್ಲಿ ನೇರವಾಗಿ ಮಾರಾಟ ಮಾಡ್ತಾರೆ. ಈ ತೈವಾನ್ ಮಾದರಿಯ ಕಲ್ಲಂಗಡಿ ಬೆಳೆಸುವ ಬಗ್ಗೆ ಆಸಕ್ತಿ ಇದ್ದವರಿಗೆ ಸುರೇಶ್ ನಾಯ್ಕ್ರವರು ಮಾಹಿತಿ ಮತ್ತು ಮಾರ್ಗದರ್ಶನವನ್ನ ಕೂಡ ನೀಡ್ತಾರೆ. ಈಗಿನ ಕಾಲದಲ್ಲಿ ಕೃಷಿ ಅಂದ್ರೆ ಮಾರು ದೂರ ಓಡುವವರ ಮಧ್ಯೆ ಸುರೇಶ್ ನಾಯ್ಕ್ರವರು ಕೃಷಿ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಹೊಸ ಹೊಸ ಪ್ರಯೋಗಗಳನ್ನ ಕೃಷಿಯಲ್ಲೂ ಕೂಡ ಮಾಡಬಹುದೆಂದು ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಪ್ರಯತ್ನ ಪಟ್ಟರೆ ಫಲ ಸಿಕ್ಕೇ ಸಿಗ್ತದೆ ಎಂಬುದಕ್ಕೆ ಸುರೇಶ್ ನಾಯ್ಕ್ರವರೇ ಸಾಕ್ಷಿ. ದೊಡ್ಡದಾದ ಜಾಗ, ಸಾಕಷ್ಟು ನೀರು ಇದ್ದರೆ ಬೆಳೆ ಬೆಳೆಯಲು ತುಂಬಾ ಸುಲಭ. ಹಿರಿಯಡ್ಕದಲ್ಲಿ ತಮ್ಮ ವಿನೂತನ ಪ್ರಯತ್ನದಿಂದ ಕೃಷಿಯಲ್ಲಿ ಹೆಸರನ್ನ ಮಾಡಿದ್ದಾರೆ. ಸುರೇಶ್ ನಾಯ್ಕ್ರವರ ಕೃಷಿ ಸಾಹಸಕ್ಕೆ ನಮ್ಮದೊಂದು ಸಲಾಂ. ಹಳದಿ ಬಣ್ಣದ ಕಲ್ಲಂಗಡಿ ಇರ್ತದ ಎನ್ನುವಂತಹ ಪ್ರಶ್ನೆ ಅನೇಕರಿಗಿದೆ. ಸುರೇಶ್ ನಾಯಕ್ ಅವರು ತಮ್ಮ ತೋಟದಲ್ಲಿ ಬೆಳೆದಂತಹ ಹಳದಿ ಬಣ್ಣದ ಕಲ್ಲಂಗಡಿಯಿಂದ ತಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ತಾ ಕೃಷಿಯಲ್ಲಿ ಸಾಧನೆಯ ಹಾದಿ ಹಿಡಿದ ಹಿರಿಯಡ್ಕದ ಸುರೇಶ್ ನಾಯ್ಕ್ರವರ ಕೃಷಿ ಕಥೆಯನ್ನ ನಾವಿವತ್ತು ನಿಮಗೆ ತೋರಿಸಿದ್ದೇವೆ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆದು ಎಲ್ರಿಗೂ ಕೂಡ ಮಾದರಿಯಾಗಲಿ ಎಂದು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜೆ ವರ್ಲ್ಡ್ 247.